ಆತ್ಮೀಯ H16 ನ್ಯೂಸ್ ಅಂತ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ್. ಆತ್ಮೀಯರೇ, ರೈತರನ್ನು ಬಿಟ್ಟರೆ ದೊಡ್ಡ ಸಮುದಾಯ ಯಾವುದು? ನೇಕಾರರು. ಪ್ರತಿಯೊಬ್ಬ ಬಟ್ಟೆ ಬೇಕೇ ಬೇಕು. ನಮ್ಮ ಮಾನ ಪುರಾಣ ಮುಚ್ಕೊಳ್ಳೋ ಸಲುವಾಗಿ ಅವ ನೇಕಾರ ಪರಿಸ್ಥಿತಿ ಏನಾಗ್ಯದಪ್ಪ ಇವತ್ತು? ಯಾವ ಸ್ಥಿತಿಯಲ್ಲಿದ್ದಾರೆ? ಜಸ್ಟ್ ನೀವು ರಬ್ಕೈ ಬನಟ್ಟಿ, ಗುಳೇದ ಗುಡ್ಡ, ಬೆಂಗಳೂರು ಸೈಡು, ಅಲ್ಲಿ ರಾಮನಗರ ಅತ್ತುತ್ತೆಲ್ಲ ಸುತ್ತಾಕಿ ಬಂದರೆ ಗೊತ್ತಾಗ್ತದೆ ಪರಿಸ್ಥಿತಿ ಏನದ ಅಂತೇಳಿ. ನಿಜವಾಗಿಯೂ ನೇಕಾರರು ಇವತ್ತು ಬದುಕು ಏನಾಗಿದೆಪ್ಪ ಅಂದ್ರೆ ಅತ್ಯಂತ ಅತಂತ್ರ. ಅವ್ರನ್ನ ಯಾರೂ ಮಾತಾಡೋ ಸ್ಥಿತಿಯೊಳಗೆ ಇದ್ದಂಗಿದ್ದಾರೆ ಪಾಪ. ಸರ್ಕಾರಗಳಂತೂ ಇವು ದೊಡ್ಡ ಸಂಘಟನೆ ಅಲ್ಲ. ಹೆಚ್ಚು ಕಡಿಮೆ ಒಂದು 2-3 ಲಕ್ಷ ಜನ ಇರ್ಬೋದೇನೋ ಇವರು ಆಲ್ ಓವರ್ ಕರ್ನಾಟಕ. ಆ 2-3 ಲಕ್ಷದ ಬಗ್ಗೆ ಬೇಡ, ಒಂದು 5 ಲಕ್ಷದಾರನ್ನು ಸಹಿತ ನಮ್ಮ ರಾಜಕಾರಣಿಗಳು ದಾರಿ ತೆಗೆದ್ರು. ನಿಮ್ಗೆ ಗೊತ್ತದ, ಅವ್ರು ಓಟ್ ಇದ್ದರೆ ಮಾತ್ರ ಅದು ಏನೋ 500,000 ಕೊಡೋದಕ್ಕಾಗಿ ಅವ್ರು ಪರ್ಮನೆಂಟ್ ಉದ್ಯೋಗ ಮಾಡಿಕೊಡೋ ಪ್ರಶ್ನೆನೇ ಇರಲಿಲ್ಲ. ಮ್ಯಾಕ್ಸಿಮಮ್ ಏನೋ ಇದೇ ಸಲ ಸ್ವಲ್ಪ ಸಿದ್ದರಾಮಯ್ಯನವ್ರು ಏನೋ ಒಂದಿಷ್ಟು ಪ್ರಯತ್ನ ಮಾಡಿ ಒಂದಿಷ್ಟು ಏನಪ್ಪ ಅಂತಂದ್ರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇದು ತೋಳ್ರಪ್ಪ ಅಂತೇಳಿ ಇದೇ ದೊಡ್ಡ ಸಾಧನೆ. ಕೇಜ್ರಿವಾಲ್ರು ಇವರು ಕೊಟ್ಟಿದ್ದೆ ದೊಡ್ಡ ಸಾಧನೆ. ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗಿದೆ. ಫ್ರೀ ನಮಗೆ ವಿದ್ಯುತ್ ಕೊಡ್ತಾರಪ್ಪ, ನಮ್ಮ ಹೆಣ್ಮಕ್ಳು ಊರು ಅಡ್ಡೋದಕ್ಕೆ ಅನುಕೂಲ ಮಾಡಿದಾರಪ್ಪ, ನಮಗೆ ಏನಪ್ಪ 2,000 ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳು ಅಂತ ಹೇಳ್ಕೊಳ್ತಾ ಹೋಗುವಂಥದ್ದು. ಆ ದಿಶೆಯಲ್ಲಿ ಪಾಪ ನಮ್ಮ ನೇಕಾರರು ನಮಗೂ ಸ್ವಲ್ಪ ಏನು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅವ್ರಿಂದ ಅವ್ರ ದಯನೀಯ ಪರಿಸ್ಥಿತಿ ನೋಡಿದ್ರೆ ಇವತ್ತು ಕಾರ್ಮಿಕ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಏನು ಸವಲತ್ತು ಕೊಟ್ಟಿಲ್ಲ, ಅಷ್ಟಾದ್ರೂ ನಮಗೆ ಕೊಡ್ರಿ ಅಂತ ಕೇಳ್ತಾರೆ. ಅಂದ್ರೆ ಅವ್ರ ಜೀವನ ಮಟ್ಟ ಯಾವ ಹಂತಕ್ಕೆ ಬಂದಿರ್ತದೆ ಅನ್ನೋದು ನಾವು ವಿಚಾರ ಮಾಡಬೇಕಾಗಿದೆ. ನಾನಂತೆ ರಬ್ಕೈ ಬನಟ್ಟಿ, ಅದರಲ್ಲೂ ಬನಟ್ಟಿ ಹುಟ್ಟಿ ಬೆಳೆದಂಥ ಮನುಷ್ಯ, ಅಲ್ಲಿ ಪರಿಸ್ಥಿತಿಗಳು ನನಗೆ ಇಂಚಿಂಚೂ ಗೊತ್ತು. ಒಬ್ಬ ನೇಕಾರನ ಪರಿಸ್ಥಿತಿ ಏನದ, ಅವನ ಬದುಕು ಯಾವ ರೀತಿ ಅಂತಂದ್ರೆ ನನ್ನ ತಿಳಿದ ಮಟ್ಟಿಗೆ ಅವ್ರು ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ಒಂದು ತಿಂಗಳಲ್ಲಿ ಒಮ್ಮೆ 2 ಸಲ ಹೋಳಿಗೆ ಮಾಡಿ